ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರಿಯ ಸಹೋದರಿ ಸಹೋದರರೇ, ದೇವಭಕ್ತರೇ, ಮತ್ತೊಂದು ಹೊಸ ದಿನದಲ್ಲಿ ದೇವರ ಪಾದದಲ್ಲಿ ಕುಳಿತುಕೊಂಡು ಮೊದಲು ದೇವರ ವಾಕ್ಯವನ್ನು ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಿ ದಿನದ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗುವಾಗ ದೈವಾಶೀರ್ವಾದವು ನಮ್ಮನ್ನು ಹಿಂಬಾಲಿಸುವಂಥದ್ದು ಆಗಿರುತ್ತದೆ. ದೇವರಿಗೆ ಸ್ತೋತ್ರ. ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ. ದೇವಜನವೇ, ಮನುಷ್ಯರು ಮಾತನಾಡುವಂಥ ಮಾತುಗಳು ಒಂದೇ ಆಗಿದ್ದರೂ ಭಾವ ಬೇರೆಯಾಗಿರುತ್ತೆ. ಅದರ ಅರ್ಥ, ಮನುಷ್ಯನು ಕೋಪದಲ್ಲಿಯೂ ಮಾತನಾಡಬಹುದು, ನಿಧಾನವಾಗಿ ಮಾತನಾಡಬಹುದು, ಮಾತನಾಡಬಹುದು. ನಾವು ಮಾಡುವಂಥ ಪ್ರಾರ್ಥನೆಗಳು ಕೂಡ ಅದೇ ರೀತಿಯಲ್ಲಿ ದೇವರ ಮುಂದೆ ಬಂದು ಪ್ರಾರ್ಥಿಸುವಾಗ ದೇವರ ಮನಮುಟ್ಟುವಂತೆ ನಮ್ಮ ಹೃದಯದ ಅಂತರಾಳದಿಂದ ಪ್ರಾರ್ಥಿಸುವುದು ಬಹಳ ಅಗತ್ಯವಾಗಿದೆ. ಹಾಗಾದರೆ ಅದಕ್ಕೆ ಹೆಚ್ಚಿನ ವಿದ್ಯಾಭ್ಯಾಸವೋ ಹೆಚ್ಚಿನ ಪಾಂಡಿತ್ಯವೋ ಬೇಕಾಗಿಲ್ಲ. ಬದಲಾಗಿ ದೇವರ ಸಮ್ಮುಖದಲ್ಲಿ ನಾವು ಯಾವ ಭಾವದಿಂದ ಪ್ರಾರ್ಥಿಸುತ್ತೇವೆ, ಹೇಳುತ್ತೇವೆ, ದೇವರನ್ನು ಕೇಳುತ್ತೇವೆ ಎಂಬುದು ಬಹಳ ಮುಖ್ಯವಾದಂಥ ಕಾರ್ಯವಾಗಿದೆ. ಈ ದಿನ ನಾವು ಜ್ಞಾನಿ ಎನಿಸಿಕೊಂಡಂಥ ಸೊಲೊಮೋನನ ಜೀವಿತದ ಮೂಲಕವಾಗಿ ದೇವರನ್ನು ಹೇಗೆ ಆತನು ಮೆಚ್ಚಿಸುವ ಪ್ರಾರ್ಥನೆಯನ್ನು ಮಾಡಿದನು ಎಂಬುದನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗುತ್ತಾ ಇದ್ದೇವೆ. ಆ ಮೂಲಕ ನಾವು ಕೂಡ ದೇವರೊಟ್ಟಿಗೆ ಹೇಗೆ ಸಂಭಾಷಿಸಬೇಕು, ಹೇಗೆ ಪ್ರಾರ್ಥಿಸಬೇಕು ಎಂಬುದನ್ನು ಅರಿತುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ನೀವು ಬಹಳ ಇಂಟ್ರೆಸ್ಟ್ ಆಗಿದ್ದೀರಂತ, ಖಂಡಿತ ಈ ಒಂದು ವಿಡಿಯೋ ನಿಮಗೆ ಪ್ರಯೋಜನಕರವಾಗಿರುತ್ತೆ ಅಂತ, ದೇವರು ನಿಮ್ಮೊಟ್ಟಿಗೆ ಮಾತನಾಡುತ್ತಾರಂತ ನಾನು ನಂಬುತ್ತಾ ಇದ್ದೇನೆ. ದೇವರು ನಿಮ್ಮೊಟ್ಟಿಗೆ ಮಾತನಾಡಲಿ. ಪ್ರಿಯ ದೇವಜನರು, ಇವತ್ತು ದೇವರ ಹೃದಯವನ್ನು ಮೆಚ್ಚಿಸುವ ಪ್ರಾರ್ಥನೆ ಎಂಬ ಅಂಶದ ಕೆಳಗೆ ನಾವು ಮಾತನಾಡಿಕೊಳ್ಳೋಣ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಮೊದಲ ಅರಸರುಗಳ ಗ್ರಂಥ 3ನೇ ಅಧ್ಯಾಯ 10ನೇ ವಚನ. ಸೊಲೊಮೋನನ ಈ ಬಿನ್ನಹವನ್ನು ಕರ್ತನಾದ ದೇವರು ಮೆಚ್ಚಿದನು. ಆಮೆನ್, ಹಾಲೆಲೂಯಾ. ಬೈಬಲಲ್ಲಿ ಅನೇಕ ಭಕ್ತರು ಪ್ರಾರ್ಥಿಸುತ್ತಿದ್ದರು. ಪ್ರಾರ್ಥನಾ ವೀರರೆನಿಸಿಕೊಂಡವರು ಇದ್ದರು. ಅವರು ಪ್ರಾರ್ಥಿಸಿದಾಗೆಲ್ಲ ದೇವರು ಅವರ ಮೊರೆಯನ್ನು ಆಲಿಸಿದನು. ಅದರಲ್ಲಿ ಪ್ರತ್ಯೇಕವಾಗಿ ಮೋಶೆಯು, ಎಲಿಯನು, ನಾವು ಸಮುವೇಲನನ್ನು ನೋಡುತ್ತೇವೆ. ಹಾಗಾದರೆ ಅವರ ಪ್ರಾರ್ಥನೆಗಳು ಯಾವಾಗಲೂ ದೇವರು ಕೇಳುತ್ತಿದ್ದರು. ಇವತ್ತು ನಮ್ಮ ಪ್ರಾರ್ಥನೆಗಳನ್ನು ಕೂಡ ದೇವರು ಕೇಳಿಸಿಕೊಳ್ಳುತ್ತಾನೆ. ಹಾಗಾದರೆ ಆ ನಂಬಿಕೆಯಿಂದ, ಆ ಭಕ್ತಿಯಿಂದ, ಆ ಪ್ರಾಮುಖ್ಯತೆಯನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಈ ಭಾಗದಲ್ಲಿ ಸೊಲೊಮೋನನು ಪ್ರಾರ್ಥಿಸಿದಂಥ ಪ್ರಾರ್ಥನೆಯನ್ನು, ಬಿನ್ನಹವನ್ನು ದೇವರು ಮೆಚ್ಚಿಕೊಂಡನು. ಕಾರಣಗಳೇನು? ಯಾವ ಉದ್ದೇಶದ ನಿಮಿತ್ತ, ಕಾರಣಗಳ ನಿಮಿತ್ತ ದೇವರು ಸೊಲೊಮೋನನ ಪ್ರಾರ್ಥನೆಯನ್ನು ಇಷ್ಟಪಟ್ಟನು? ಯಾವ ಪ್ರಾರ್ಥನೆ ದೇವರನ್ನು ಮೆಚ್ಚಿಸುವಂಥ ಪ್ರಾರ್ಥನೆಯಾಗಿತ್ತು ಎಂಬುದನ್ನು ಈ ದಿನ ನಾವು ಸ್ವಲ್ಪ ತಿಳಿದುಕೊಳ್ಳೋಣ. ಪ್ರಿಯ ದೇವಜನವೇ, ಇಲ್ಲಿ 3:10 ಹೇಳಿದ ಪ್ರಕಾರವಾಗಿ ಸೊಲೊಮೋನನ ಈ ಬಿನ್ನಹ ಅಂತ ಹೇಳುವಾಗ, ಈ ಸೊಲೊಮೋನನು ದಾವೀದನ ಮಗ ಅನ್ನುವುದಕ್ಕಾಗಿ ಅಲ್ಲ, ಈತನು ಅರಸ ಅನ್ನುವುದಕ್ಕಾಗಿ ಅಲ್ಲ, ಈತನು ಉನ್ನತ ಪದವಿಯಲ್ಲಿರುವಾತನು ಎನ್ನುವುದಕ್ಕಾಗಿ ಅಲ್ಲ. ದೇವರು ಪ್ರತಿಯೊಬ್ಬರ ಮೊರೆಯನ್ನು ಆಲಿಸುತ್ತಾನೆ. ನಾವು ಯಾವ ಪರಿಸ್ಥಿತಿಯಲ್ಲಿದ್ದರೂ, ಯಾವ ಊರಿನಲ್ಲಿದ್ದರೂ, ಯಾವ ಭಾಷೆಯಲ್ಲಿ ಪ್ರಾರ್ಥಿಸಿದರೂ, ಅದು ಹೇಗೆ ಎಲ್ಲಿ ಪ್ರಾರ್ಥಿಸಿದರೂ ಕೂಡ ದೇವರು ಕೇಳಿಸಿಕೊಳ್ಳುತ್ತಾರೆ, ನಿಜ. ಆದರೆ ದೇವರನ್ನು ಮೆಚ್ಚಿಸುವ ಪ್ರಾರ್ಥನೆ ಯಾವುದು? ಅದು ಬಹಳ ಮುಖ್ಯ. ಪ್ರಾರ್ಥನೆಗಳು ಎಲ್ಲರೂ ಮಾಡುತ್ತಾರೆ, ಎಲ್ಲ ಧರ್ಮಗಳಲ್ಲಿ ಕೂಡ ಮಾಡುತ್ತಾರೆ. ಎಲ್ಲ ಧರ್ಮಗಳಲ್ಲಿ ದೇವರಿಗೆ ಮೊರೆ ಇಡುವುದು, ಭಿನ್ನಯಿಸುವುದು, ಬೇಡಿಕೆ ಇಡುವುದು ಕಾಮನ್ ಆಗಿರುವಂಥದ್ದೇ. ಆದರೆ ಪ್ರೇಯರ್ ಅಂತ ಹೇಳುವಾಗ ದೇವರ ಹೃದಯವನ್ನು ಮೆಚ್ಚಿಸುವ ಪ್ರಾರ್ಥನೆ ಯಾವುದು ಅನ್ನುವುದು ಬಹಳ ಮುಖ್ಯವಾಗಿದೆ. ಆದ್ದರಿಂದ ನಾವು ಅಂದುಕೊಳ್ಳಬಹುದು, ಆತನು ಉನ್ನತ ವ್ಯಕ್ತಿ, ಓದಿದವನು, ರಾಜನು, ದಾವೀದನ ಮಗನು. ಈ ಯಾವ ಕಾರಣಗಳು ಅಲ್ಲ ದೇವಜನವೇ. ದೇವರು ಪಾರ್ಶಾಲಿಟಿಯನ್ನು ಮಾಡುವುದಿಲ್ಲ. ಪಾಸ್ಟ್ರು ಪ್ರಾರ್ಥಿಸ್ತಾರೆ ಅಂತ, ಪ್ರವಾದಿ ಪ್ರಾರ್ಥಿಸ್ತಾರೆ ಅಂತ, ಯಾವುದು ಸೇವಕ ಮಾಡ್ತಾರೆ ಅಂತ ಅಲ್ಲ. ದೇವರು ಮೊರೆ ಇಡುವ ಪ್ರತಿಯೊಬ್ಬರ ಮೊರೆಯನ್ನು ಆಲಿಸುತ್ತಾನೆ.
ಖಂಡಿತ ಸಹಾಯ ಮಾಡುತ್ತಾನೆ. ಇಲ್ಲಿ ನಾವು ನೋಡುವಾಗ ಮೊದಲ ಅರಸರುಗಳಲ್ಲಿ ಓದಿದ ಹಾಗೆ ದೇವರಿಗೆ ಕೆಲವು ಇಷ್ಟ ಆಗ್ತವೆ, ಕೆಲವು ಇಷ್ಟ ಆಗಲ್ಲ. ಆದಿಕಾಂಡದಲ್ಲಿಯೇ ನೀವು ನೋಡುವುದಾದರೆ ಕಾಯಿನ ಏಬೇಲನ ಕಾಣಿಕೆಯನ್ನು ನೀವು ನೋಡಿದಿರಿ. ಅದೊಂದು ರೀತಿಯಾಗಿ ಪ್ರಾರ್ಥನೆ. ದೇವರು ಒಬ್ಬರದನ್ನು ಇಷ್ಟಪಟ್ಟರು, ಇನ್ನೊಬ್ಬರದನ್ನು ಇಷ್ಟಪಡಲಿಲ್ಲ. ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ಒಂದು ಮಾತು 15:8 ದುಷ್ಟರ ಯಜ್ಞ ಯೆಹೋವನಿಗೆ ಅಸಹ್ಯ, ಶಿಷ್ಟರ ಬಿನ್ನಪ ಆತನಿಗೆ ಒಪ್ಪಿತ. ಶಿಷ್ಟರ ಬಿನ್ನಹ ಆತನಿಗೆ ಒಪ್ಪಿತ. ಇಲ್ಲಿ ಮೇಲ್ಗಡೆ ಹೇಳುತ್ತದೆ ಯಜ್ಞ ಅಂತ ಹೇಳುತ್ತದೆ, ಕೆಳಗಡೆ ಹೇಳುತ್ತದೆ ಶಿಷ್ಟರ ಬಿನ್ನಪ ಅಂತ ಹೇಳಿ. ಬಿನ್ನಪ ಅಂತ ಹೇಳುವುದು ಬರಿಗೈಯಲ್ಲಿ ಬರುವಂಥದ್ದು, ಆದರೆ ಯಜ್ಞ ಅನ್ನುವಂಥದ್ದು ಬರಿಗೈಯಲ್ಲಿ ಬರುವುದು ಅಲ್ಲ. ಯಜ್ಞಕ್ಕೆ ಏನು ಬೇಕು? ಕುರಿಮರಿಯೋ, ಒಂದು ಪ್ರಾಣಿಯೋ, ಪಕ್ಷಿಯೋ ಏನಾದರೂ ಬೇಕೇ ಬೇಕು. ಏನೂ ಇಲ್ಲದೆ ಏನು ಯಜ್ಞ ಮಾಡಲಿಕ್ಕೆ ಆಗೋದಿಲ್ಲ. ದುಷ್ಟರಾದವರು ಏನಾದರೂ ಯಜ್ಞ ಮಾಡಿದರೂ ಕೂಡ, ದೇವರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನಿಸಿದರೂ ಕೂಡ ದೇವರಿಗೆ ಇಷ್ಟವಾಗುವುದಿಲ್ಲ. ಆಲೋಚನೆ ಮಾಡಿರಿ, ಕರ್ಮೇಲ್ ಬೆಟ್ಟದಲ್ಲಿ ಆ ಒಂದು ಸುಳ್ಳು ಪ್ರವಾದಿಗಳು 400 ಮಂದಿಗೂ ಅಧಿಕವಾದವರು ದೇವರೆಂದು ಹೇಳಿ ಆತನಿಗೆ ಎಷ್ಟೆಷ್ಟೋ ಯಜ್ಞ ಮಾಡಿ ಏನೇನೋ ಮಾಡಿ ಕೂಗ್ಕೊಳ್ತಾರೆ, ಬರಲಿಲ್ಲ. ನನ್ನ ಪ್ರಿಯ ದೇವಜನವೇ, ಇಲ್ಲಿ ಎಲಿಯನು ನೀರು ಹಾಕಿಬಿಟ್ಟು ಅದಕ್ಕೆ ಕೂಗಿದರೂ ಕೇಳಿಸಿಕೊಂಡನು. ಅದರರ್ಥ ಇವತ್ತು ದೇವರಿಗೆ ಲಂಚ ಕೊಟ್ಟು ನಾವು ಪ್ರಾರ್ಥಿಸಿದರೆ, ವಸ್ತುಗಳನ್ನು ಕೊಟ್ಟು ಪ್ರಾರ್ಥಿಸಿದರೆ, ಹಣವನ್ನು ಕೊಟ್ಟು ಪ್ರಾರ್ಥಿಸಿದರೆ ಆ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾರೆ ಅಂತಲ್ಲ. ದುಷ್ಟರು ಯಜ್ಞ ಮಾಡಿದರೂ ಆತನಿಗೆ ಇಷ್ಟ ಆಗಲ್ಲ. ಶಿಷ್ಟರು ಏನು ಮಾಡ್ತಾರೆ? ಬಿನ್ನಹ ಮಾಡಿದರೂ ಕೂಡ ಆತನಿಗೆ ಒಪ್ಪಿತ ಅಂತ ಹೇಳುತ್ತದೆ. ಅಂದರೆ ಬಿನ್ನಹ ಅನ್ನೋದು ಬರಿಗೈಯಲ್ಲಿ ಬಾಡುವುದು, ಕೈ ಜೋಡಿಸಿ ಕರ್ತನ ಮುಂದೆ ಕರವನ್ನೆತ್ತಿ ಪ್ರಾರ್ಥಿಸುವ ವಿಧಾನವನ್ನು ಬಿನ್ನಹ ಮಾಡುವುದು ಎಂದು ಹೇಳುತ್ತೇವೆ. ಹಾಗಾದರೆ ಇವತ್ತು ನಿಮ್ಮ ಕೈಯಲ್ಲಿ ದೇವರಿಗೆ ಕೊಡಲಿಕ್ಕೆ ಹಣ ಇಲ್ಲದೆ ಇರಬಹುದು, ವಸ್ತುಗಳಿಲ್ಲದೆ ಇರಬಹುದು, ಏನೂ ಇಲ್ಲದೆ ಇರಬಹುದು, ಆದರೆ ದೇವರ ಮುಂದೆ ಬರುವುದು ಬಹಳ ಮುಖ್ಯ. ನಿಮಗೆ ಬೈಬಲಲ್ಲಿ ಗೊತ್ತಿದೆ, ಇಬ್ಬರು ದೇವಾಲಯಕ್ಕೆ ಪ್ರಾರ್ಥಿಸಲಿಕ್ಕೆ ಹೋಗುತ್ತಾರೆ. ಒಬ್ಬನು ಫರಿಸಾಯನು, ಇನ್ನೊಬ್ಬನು ಸುಂಕದವನು. ಫರಿಸಾಯನು ಹೇಳುತ್ತಾನೆ, ನಾನು ಉಪವಾಸ ಮಾಡುತ್ತೇನೆ, ನಾನು ದಾನ ಧರ್ಮ ಕೊಡುತ್ತೇನೆ, ನಾನು ಕಾಣಿಕೆಗಳನ್ನು ಹಾಕುತ್ತೇನೆ, ಈ ಎಲ್ಲ ಕೃತ್ಯಗಳನ್ನು ಹೇಳುತ್ತಾನೆ. ಆದರೆ ಈ ಒಂದು ಸುಂಕದವನು ಬಂದು ಎದೆ ಬಡಿಕೊಳ್ಳುತ್ತಾ, ತಂದೆಯೇ, ದೇವರೇ, ನಿನ್ನ ಕಡೆಗೆ ತಲೆ ಎತ್ತಿ ನೋಡುವುದಕ್ಕೂ ನನಗೆ ಯೋಗ್ಯತೆ ಇಲ್ಲಪ್ಪ ಅಂತ ಹೇಳಿ ದೇವರ ಮುಂದೆ ಅಂಗಲಾಚುತ್ತಾನೆ. ಬರಿಗೈಯಲ್ಲಿ ಬಂದು ಭಕ್ತಿಯಿಂದ ಪ್ರಾರ್ಥಿಸಿದವನ ಪ್ರಾರ್ಥನೆ ಹೇಗಿತ್ತು? ನಾನು ದಾನ ಮಾಡಿದ್ದೀನಿ, ಕಾಣಿಕೆ ಕೊಟ್ಟಿದ್ದೀನಿ, ನಾನು ಏನೇನೋ ಮಾಡಿದ್ದೀನಿ ಅಂತ ಹೇಳಿದವನ ಪ್ರಾರ್ಥನೆ ಹೇಗಿತ್ತು? ಅದಕ್ಕೆ ಜ್ಞಾನಿಯಾದ ಸೊಲೊಮೋನನು ಹೇಳಿದಂಥ ಮಾತು 15:8 ಯಜ್ಞ ಮಾಡಿದರೂ ದೇವರಿಗೆ ಇಷ್ಟ ಆಗದೇ ಇರಬಹುದು, ಆದರೆ ಶಿಷ್ಟನು ಏನು ಮಾಡಬೇಕು? ಬಿನ್ನಹ ಮಾಡಿದರೂ ಕೂಡ ಕೇಳುತ್ತಾರೆ. ಹಾಗಾದರೆ ದೇವರಿಗೆ ಬೇಕಾಗಿರುವುದು ಶಿಷ್ಟತ್ವ, ಅಂದರೆ ಪರಿಶುದ್ಧ ಜೀವಿತ, ನೀತಿವಂತಿಕೆಯ ಜೀವಿತ, ದೇವರಿಗೆ ಮೆಚ್ಚುಗೆಯಾದ ಜೀವಿತ. ದುಷ್ಟತನ, ಪಾಪ, ಕೆಟ್ಟತನ ಮಾಡಿ ನಾವು ದೇವರಿಗೆ ಲಂಚ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ನನ್ನ ಪ್ರಿಯ ಸಹೋದರಿ ಸಹೋದರರೇ, ನಿಮಗೂ ನನಗೂ ದೇವರು ಹೇಳ್ತಾ ಇದ್ದಾರೆ, ನೀನೇನು ತರ್ತೀಯ, ಏನು ಕೊಡ್ತೀಯ ಅಂತಲ್ಲ, ನೀನು ಹೇಗೆ ಮಾಡ್ತೀಯ, ಹೇಗೆ ನನ್ನನ್ನು ಮೆಚ್ಚಿಸ್ತೀಯ ಅನ್ನೋದು ದೇವರ ವಾಕ್ಯದಲ್ಲಿ ಇರುವಂಥ ಘಟನೆಯಾಗಿದೆ. ದೇವಜನವೇ, ಮೊದಲ ಅರಸರುಗಳ ಗ್ರಂಥದಲ್ಲಿ 3ನೇ ಅಧ್ಯಾಯದ 5ನೇ ವಚನವನ್ನು ನೀವು ಓದಿದರೆ, ದೇವರಾದ ಯೆಹೋವನು ಆ ರಾತ್ರಿ ಕನಸಿನಲ್ಲಿ ಅವನಿಗೆ ಕಾಣಿಸಿಕೊಂಡು, ನಿನಗೆ ಯಾವ ವರ ಬೇಕು ಕೇಳಿಕೋ ಎಂದು ಹೇಳಲು ಅಂತ ನೋಡುತ್ತಾ ಇದ್ದೇವೆ. ಸೊಲೊಮೋನನು ಬಯಸಿದ್ದರೆ ಅವನು ಐಶ್ವರ್ಯ ಕೇಳಬಹುದಾಗಿತ್ತು, ದೀರ್ಘಾಯುಷ್ಯ ಕೇಳಬಹುದಾಗಿತ್ತು, ಶತ್ರುಗಳ ನಾಶ ಕೇಳಬಹುದಿತ್ತು, ದೊಡ್ಡ ಸಾಮ್ರಾಜ್ಯ ಕೇಳಬಹುದಾಗಿತ್ತು ಅಲ್ವಾ? ದೇವರೇನಾದರೂ ನಮ್ಮ ಹತ್ರ, ಮಗಳೇ, ಮಗನೇ, ನಿನಗೇನು ಬೇಕು ಅಂತ ಹೇಳಿದ್ರೆ ಮೊದಲು ನಾವು ಲೌಕಿಕವಾದಂಥ ಆಶೀರ್ವಾದಗಳನ್ನು ಆಯ್ಕೆ ಮಾಡಿಕೊಳ್ಳಿಬಿಟ್ಟಿರ್ತೇವೆ. ಹೌದು, ದೇವರು ನಮ್ಮನ್ನು ಕೇಳೋದು ಕೇಳ್ತಾರೆ. ಅಪ್ಪ ಅಮ್ಮ ಮನೆಗೆ ಬಂದ ತಕ್ಷಣ ಹೊರಗಡೆಯಿಂದ ದುಡುಕೊಂಡು ಬರ್ತಾರೆ, ಆಯಾಸಪಟ್ಟು ಬರ್ತಾರೆ, ಬ್ಯಾಗ್ಗಳನ್ನು ಹೊತ್ತುಕೊಂಡು, ಮೂಟೆಗಳನ್ನು ಹೊತ್ತುಕೊಂಡು, ಇನ್ನೇನು ಮನೆ ಹತ್ರ ಬಂದು ಅಲ್ಲಿ ಇಳಿಸಿ ಅಲ್ಲೇ ಕೂತು ಬಿಡುತ್ತಾರೆ. ಆಗ ಮಕ್ಕಳು ಓಡಿ ಬಂದು, ಅಪ್ಪ ಹೇಗಿದ್ದೀಯಾ, ಕಾಲು ನೋವ್ತಾ ಇದೆಯಾ,
ನೀರು ಕೊಳ್ಳ, ಊಟ ಮಾಡಿದ್ರ ಇಲ್ಲಪ್ಪ ಅಂತ ಕೇಳಬೇಕು ಅಂತ ತಂದೆ ಆಸೆ ಪಡ್ತಾರೆ. ಆದರೆ ಮಕ್ಕಳು ಓಡಿ ಬಂದು ಅಪ್ಪ ಏನು ತಂದಿದ್ದೀಯಾ ಅಂತ ಹೇಳಿ ಬ್ಯಾಗನ್ನು ಹುಡುಕಿ ವಸ್ತುಗಳನ್ನು ಎತ್ಕೊಂಡು ಹೊರಟೋಗ್ತಾರೆ. ಹೆಂಡತಿ ಬರ್ತಾಳೆ, ಬ್ಯಾಗ್ಗಳನ್ನು ಎತ್ಕೊಂಡು ಹೋಗ್ತಾಳೆ. ಆದರೆ ಒಳಗಡೆಯಿಂದ ತಾಯಿ ಬಂದು ಏನಪ್ಪ ನೀರು ಕುಡಿ ಅಂತ ನೀರು ಕೊಡ್ತಾಳೆ. ನೋಡಿ, ಇದೊಂದು ಸಣ್ಣ ಉದಾಹರಣೆಯೇ ನನ್ನ ಪ್ರಿಯ ದೇವಜನರೇ. ಯಾವುದು ಮುಖ್ಯ ಎಂಬುದು ಬಹಳ ಸತ್ಯವಾದಂಥದ್ದು. ತಾಯಿ ಬಂದು ತನ್ನ ಮಗನ ದಾಹವನ್ನು ಕಂಡು, ತನ್ನ ಮಗನಿಗೆ ಆಯಾಸವನ್ನು ಕಂಡು ನೀರನ್ನು ತಂದು ಕೊಡುತ್ತಾಳೆ. ಏನು ತಂದಿದ್ದೀಯಾ ಅಂತ ಕೇಳೋದಿಲ್ಲ. ಹಾಗಾದರೆ ನನ್ನ ಪ್ರಿಯ ದೇವಜನರೇ, ನೀವು ನಾನು ಅದೇ ರೀತಿಯಲ್ಲಿ ದೇವರ ಬಳಿಗೆ ಬಂದಾಗ ದೇವರು ನಮ್ಮ ಹತ್ರ ಏನು ತಂದಿದ್ದೀಯಾ ಅಂತ ನೋಡಲ್ಲ. ನಾವು ಹೇಗೆ ಬಂದಿದ್ದೀವಿ, ಎಷ್ಟು ಭಾರ, ಭಯ, ನೋವಿನಿಂದ ಬಂದಿದ್ದೀವಿ ಅಂತ ದೇವರು ನೋಡುವಂಥವನು ಆಗಿದ್ದಾನೆ. ಇವತ್ತು ಈ ವಾಕ್ಯದಲ್ಲಿ ನೋಡಿದರೆ ನೋಡಿ, ಈ ಒಂದು ಸೊಲೊಮೋನನು ದೇವರಿಗೆ ಮೆಚ್ಚುಗೆಯಾದಂಥ ಮೊರೆಯನ್ನು ಪ್ರಾರ್ಥಿಸಲಿಕ್ಕೆ ಕಾರಣ ಅವನು ಇದು ಯಾವುದನ್ನೂ ಕೇಳಲಿಲ್ಲ. ಬದಲಾಗಿ ಅದರ ಮುಂದಿನ ವಾಕ್ಯ ಮೊದಲ ಅರಸರುಗಳ ಗ್ರಂಥ 3:6 ನಿನಗೆ ನಂಬಿಗಸ್ತನಾಗಿ ನೀತಿಯಿಂದಲೂ ಯಥಾರ್ಥ ಚಿತ್ತದಿಂದಲೂ ನಡೆದುಕೊಂಡ ನಿನ್ನ ಸೇವಕನು ನನ್ನ ತಂದೆಯೂ ಆದ ದಾವೀದನಿಗೆ ನೀನು ಮಹಾಕೃಪೆಯನ್ನು ತೋರಿಸಿದೆ. ಈ ಸೊಲೊಮೋನನು ತನ್ನ ತಂದೆಗೆ ದೇವರು ಮಾಡಿದ ಮಹಾ ಉಪಕಾರವನ್ನು, ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದಾನೆ. ನೀನು ನನ್ನ ತಂದೆಗೆ ಮಾಡಿದ ಉಪಕಾರಕ್ಕೆ, ನೀನು ಮಾಡಿದ ಆಶೀರ್ವಾದಕ್ಕೆ ನಾನು ಧನ್ಯವಾದ ಹೇಳುತ್ತೇನೆ ಅನ್ನುತ್ತಾನೆ. ನನ್ನ ಪ್ರಿಯ ದೇವಜನರೇ, ಮೊದಲು ದೇವರಿಗೆ ಮೆಚ್ಚುಗೆಯಾಗಿರುವುದು ಪ್ರಾರ್ಥಿಸಿ ಅಪ್ಪ ನನಗೆ ಅದು ಬೇಕು, ನನಗಿದು ಬೇಕು ಅಂತ ಕೇಳುವುದಲ್ಲ. ಅಪ್ಪ ನೀನು ಎಷ್ಟೋ ಉಪಕಾರ ಮಾಡಿದ್ದೀಯ ದೇವರೇ, ಕಾಪಾಡಿದ್ದೀಯ ದೇವರೇ, ಆರೋಗ್ಯ ಕೊಟ್ಟಿದ್ದೀಯ, ಶತ್ರುಗಳಿಂದ ಬಿಡಿಸಿದ್ದೀಯ, ಸಮಸ್ಯೆಗಳಿಂದ ಬಿಡಿಸಿದ್ದೀಯ, ನನ್ನನ್ನು ಎಷ್ಟೋ ಉನ್ನತಿಗೆ ತಂದಿದ್ದೀರಾ, ನಿಮಗೆ ಧನ್ಯವಾದ. ನನ್ನ ತಂದೆ ತಾಯಿಗಳ ಮೇಲೆ, ನನ್ನ ಕುಟುಂಬದ ಮೇಲೆ, ನನ್ನ ಪ್ರಯಾಣಗಳ ಮೇಲೆ ನೀನು ತೋರಿಸಿದ ಕೃಪೆಗಾಗಿ ನಿನಗೆ ವಂದನೆಯಪ್ಪ ಅಂತ ನಾವು ಹೇಳುವಾಗ ದೇವರ ಹೃದಯವು ಹರಡುತ್ತದೆ. ಹೌದಲ್ವಾ? ಈಗ ನಾನು ಹೇಳಿದ ಹಾಗೆ ಪೇಟೆಯಿಂದ ತಂದೆಯು ಬಂದಾಗ ವಸ್ತುಗಳು ಮುಖ್ಯ ಅಲ್ಲಪ್ಪ, ನೀನು ಮುಖ್ಯ ಡ್ಯಾಡಿ. ಸೇಫಾಗಿ ಬಂದಲ್ಲ, ಥ್ಯಾಂಕ್ ಗಾಡ್, ದೇವರಿಗೆ ಸ್ತೋತ್ರ. ಹೆಂಡತಿ ಕೂಡ ರೀ ಬಂದ್ರಾ ಅಂತ ಕೇಳಬೇಕು. ಮನೆಗೆ ಬಂದು ಹಾಗೆ ಹೆಂಡತಿಯನ್ನು ಓದ್ಬಿಟ್ಟು ಏನು ಮಾಡಿದೀಯಾ, ಯಾಕೆ ಮಾಡಿಲ್ಲ, ಇದ್ಯಾಕೆ ಕ್ಲೀನ್ ಮಾಡಿಲ್ಲ, ಅದ್ಯಾಕಿಲ್ಲ ಅಂತ ಕೇಳುವ ಬದಲು ಹೇಗಿದ್ದೀಯಾ, ಬೆಳಿಗ್ಗೆಯಿಂದ ಹೇಗಿತ್ತು ಅಂತ ಕೇಳಿದರೆ ಎಷ್ಟೋ ತಾಯಿಗೆ, ಹೆಂಡತಿಗೆ ಸಂತೋಷ ಆಗುತ್ತೆ ಅಲ್ವಾ? ಹಾಗಾದರೆ ದೇವರು ಕೂಡ ಅದೇ ರೀತಿಯಲ್ಲಿ ನಮ್ಮ ಭಾವನೆಗಳನ್ನು, ನಮ್ಮ ಹೃದಯಗಳನ್ನು ನೋಡುತ್ತಾರೆ ಹೊರತು ನಮ್ಮ ಕೈಗಳಲ್ಲಿ ತಂದಿರುವುದನ್ನು ನಾವು ಅಲ್ಲ. ಪ್ರತಿನಿತ್ಯ ಕರ್ತನ ಮುಂದೆ ಮೊಣಕಾಲೂರಿ ಕೈಗಳನ್ನು ಜೋಡಿಸಿ ಅಪ್ಪ ಎಂದು ಕರೆಯುವಾಗ ದೇವರ ಹೃದಯವು ಮನಮರುಗುತ್ತದೆ. ಕೆಲವರು ಏನು ಮಾಡ್ತಾರೆ ಗೊತ್ತಾ? ಪ್ರಾರ್ಥನೆ ಅಂದರೆ ಕಿರಿಚಾಡಬೇಕು, ಶಬ್ದ ಮಾಡಬೇಕು, ಹಾಗೆ ಮಾಡಿದ್ರೆ ಆಗ ದೇವರು ಕೇಳಿಸ್ಕೊಳ್ತಾನೆ ಅಂತ ಅಂದುಕೊಳ್ಳುತ್ತಾರೆ. ಇಲ್ಲ ದೇವಜನವೇ, ಉದ್ದ ಪ್ರಾರ್ಥನೆಗಳಾಗಲಿ, ಶಬ್ದದ ಪ್ರಾರ್ಥನೆಗಳಾಗಲಿ ದೇವರ ಮನವನ್ನು ಮುಟ್ಟುವುದಕ್ಕೆ ಸಾಧ್ಯವಿಲ್ಲ. ಬದಲಾಗಿ ದೇವರ ಮನವನ್ನು ಮುಟ್ಟುವ ಪ್ರಾರ್ಥನೆ ಭಾವ, ಭಕ್ತಿ, ಭಯಗಳಿಂದ ಕೂಡಿದಂಥವುಗಳು ಆಗಿದೆ. ಇಲ್ಲಿ ಈ ಸೊಲೊಮೋನನು ಈ ಪ್ರಾರ್ಥನೆ ದೇವರಿಗೆ ಮನಮುಟ್ಟಬೇಕಾದರೆ ಮೊದಲು ಕೃತಜ್ಞತೆಯನ್ನು ಸೇರಿಸಿದನು. ಅಪ್ಪ, ನೀನು ನನ್ನ ತಂದೆಗೆ ಮಾಡಿದ ಉಪಕಾರಕ್ಕೆ ನಿನಗೆ, ಅಲ್ಲಿ ಹೇಳ್ತಾ ಇರೋದು, ನಿನಗೆ ನಂಬಿಗಸ್ತನಾಗಿ ನೀತಿವಂತನಾಗಿ ಯಥಾರ್ಥದಿಂದ ನಡೆದುಕೊಂಡ ನಿನ್ನ ಸೇವಕನು ನನ್ನ ತಂದೆಯಾದ ದಾವೀದನಿಗೆ ನೀನು ತೋರಿಸಿದ ಮಹಾಕೃಪೆಯನ್ನು ನಾನು ನೆನೆಸ್ತೇನೆ ಎಂದು ಹೇಳುತ್ತಾನೆ. ಅದೇ ವಾಕ್ಯದ ಮುಂದಿನ ಭಾಗದಲ್ಲಿ ಅವನ ಮೇಲೆ ಬಹಳವಾಗಿ ಕೃಪೆ ಮಾಡಿ ಈಗಿರುವಂತೆ ಅವನ ಸಿಂಹಾಸನಕ್ಕೆ ಒಬ್ಬ ಮಗನನ್ನು ಅನುಗ್ರಹಿಸಿದ್ದರಲ್ಲಿ ಅದನ್ನು ಪೂರ್ಣಗೊಳಿಸಿದಿ. ಹೇಳ್ತಾ ಇದ್ದಾನೆ, ಅದನ್ನು ಮುಂದುವರಿಸಿದ್ದೀಯಪ್ಪ, ಥ್ಯಾಂಕ್ ಯು, ನೀನು ಮುಂದುವರಿಸಿದ್ದೀಯ. ನನ್ನ ತಂದೆಗೆ ಕೇವಲ ತಂದೆಗೆ ಮಾತ್ರ ಆಶೀರ್ವಾದ ಕೊಡದೆ ಆಶೀರ್ವಾದವನ್ನು ಮುಂದುವರಿಸಿದ್ದೀಯಾ, ನಿನಗೆ ಧನ್ಯವಾದ ಎಂದು ಹೇಳಿದನು. ನನ್ನ ಪ್ರಿಯ ದೇವಜನವೇ, ಇದು ಬಹಳ ಮುಖ್ಯ ಅಲ್ವಾ? ಒಂದು ಹಾವಭಾವ ಅನ್ನುವುದು ಪ್ರಾರ್ಥನೆಯಲ್ಲಿ ಬಹಳ ಮುಖ್ಯವಾಗಿರುವಂಥ ಕಾರ್ಯ. ಇಲ್ಲಿ 1 ಅರಸರು 3:7 ಹೋಗುವಾಗ ಒಂದು ಪದವನ್ನು ಸೊಲೊಮೋನನು ಹೇಳುತ್ತಾನೆ, ನನ್ನ ದೇವರಾದ ಯೆಹೋವನೇ. ನೋಡಿ, ಹೌದು, ನನ್ನ ತಂದೆಯ ದೇವರು ನೀನು ಆತನಿಗೆ ಮಾಡಿದ್ದೀಯಾ? ಹಂಗಲ್ಲ, ಆತನಿಗೆ ಮಾಡಿದ ದೇವರು ನೀನು
ನನ್ನ ದೇವರು ಎಂದು ಹೇಳುತ್ತಾರೆ. ಇವತ್ತು ನನ್ನ ಪ್ರಿಯ ದೇವಜನರೇ, ನೀವು ಕ್ರಿಸ್ತಿಯ ಕುಟುಂಬದಲ್ಲಿ ಹುಟ್ಟಿರಬಹುದು, ಇಲ್ಲವೇ ಯಾರೋ ತಂದೆ ತಾಯಿಗಳು ನಂಬಿರಬಹುದು. ಆದರೆ ನೀವು ಅದನ್ನು ನೋಡಿಬಿಟ್ಟು ಅದು ನಾನು ಹುಟ್ಟಿದಾಗಿಂದ ಕ್ರೈಸ್ತನು ಅನ್ನುವುದು ಅಲ್ಲ. ಬದಲಾಗಿ ದೇವರೇ ನನ್ನ ತಂದೆ ತಾಯಿಗಳಿಗೂ ದೇವರು ನನ್ನ ದೇವರು. ಅದು ಬಹಳ ಪರ್ಸನಲ್ ಆಗಿರುವಂಥ ವಿಚಾರ. ಯೇಸು ಸ್ವಾಮಿ ಪೇತ್ರನ ಬಳಿಯಲ್ಲಿ ಕೇಳಿದ ಹಾಗೆ, ಎಲ್ಲರೂ ಏನೇನೋ ಅಂತಾರೆ, ಅದು ಬಿಟ್ಬಿಡು ಪೇತ್ರ, ನಿನಗೆ ನಾನು ಯಾರು ಅದು ಹೇಳು ಅಂತ ಕೇಳುತ್ತಾನೆ. ಹಾಗೆಯೇ ದೇವರು ಹೇಳುತ್ತಿರುವುದು ಯಾರೋ ಏನೋ ಹೇಳಿದರು ಅಂತಲ್ಲ, ನಿನಗೆ ನಾನು ಯಾರಾಗಿದ್ದೇನೆ. ಇವತ್ತು ಪ್ರಾರ್ಥಿಸುವ ದೇವಭಕ್ತರೇ, ನೀವು ದೇವರನ್ನು ಹೇಗೆ ಸಂಬೋಧಿಸುತ್ತೀರಿ? ನಿಮಗೆ ಪರ್ಸನಲ್ ಆಗಿ ದೇವರನ್ನು ಹೇಗೆ ಕೂಗಬೇಕು, ಹೇಗೆ ಮೊರೆ ಇಡಬೇಕೆಂಬುದಾಗಿ ನಿಮಗೆ ಅನಿಸುತ್ತದೆ? ನೀವು ಆಲೋಚನೆ ಮಾಡಿರಿ, ನೀವು ತಿಳಿಸಿರಿ ಎಂಬುದಾಗಿ ನಾನು ಹೇಳುತ್ತೇನೆ. ಇಲ್ಲಿ ನೋಡುವಾಗ ಸೊಲೊಮೋನನು ತನ್ನ ಅಗತ್ಯಕ್ಕಿಂತ ತನ್ನ ಜವಾಬ್ದಾರಿಯನ್ನು ಬಹಳವಾಗಿ ನೋಡಿದನು. ಅದು ಬಹಳ ಮುಖ್ಯವಾದಂಥ ವಿಷಯ. 1 ಅರಸರುಗಳು 3:7-8, ನನ್ನ ತಂದೆಗೆ ಬದಲಾಗಿ ನಿನ್ನಿಂದ ಅರಸನಾಗಿ ನೇಮಿಸಲ್ಪಟ್ಟ ನಿನ್ನ ಸೇವಕನಾದ ನಾನು ಇನ್ನೂ ಚಿಕ್ಕವನು, ವ್ಯವಹಾರ ಜ್ಞಾನವಿಲ್ಲದವನು. ನಿನ್ನ ಸೇವಕನಾದ ನಾನು ಲೆಕ್ಕಿಸಲಾಗದಂಥ ಮಹಾಜನಾಂಗವಾಗಿರುವ ನಿನ್ನ ಸ್ವಕೀಯ ಪ್ರಜೆಯ ಮಧ್ಯದಲ್ಲಿದ್ದೇನೆ. ಸೊಲೊಮೋನನು, ನಾನು ದಾವೀದನ ಮಗನು, ನಾನು ಎಂಥವನು ಗೊತ್ತಾ, ನಾನು ಉನ್ನತನು ಗೊತ್ತಾ, ನಾನು ಹಾಗೆ ಹೀಗೆ ಅಂತ ಹೊಗಳಿಕೊಳ್ಳಲಿಲ್ಲ. ಬದಲಾಗಿ ಹೇಳ್ತಾ ಇದ್ದಾನೆ, ಹೇಳ್ತದೆ, ನಿನ್ನಿಂದ ನೇಮಿಸಲ್ಪಟ್ಟ ನಿನ್ನ ಸೇವಕನಾದ ನಾನು ಇನ್ನೂ ಚಿಕ್ಕವನು. ಇನ್ನೂ ಚಿಕ್ಕವನು ಅಂದರೆ ಚಿಕ್ಕ ಮಗು ಅಲ್ಲ ಅವನು. ಆದರೆ ಹೇಳುತ್ತಿರುವುದು, ನಿನ್ನ ಮುಂದೆ ದೇವಾದಿ ದೇವನೇ, ಸರ್ವಶಕ್ತನೇ, ರಾಜಾದಿರಾಜನೇ, ಪರಮದಯಾಕರನೇ, ಸರ್ವಶಕ್ತನಾದ ದೇವರೇ, ನಿನ್ನ ಮುಂದೆ ನಾನು ಯಾರಪ್ಪ ಎಂದು ಕೇಳಿಕೊಂಡನು. ಇವತ್ತು ತಗ್ಗಿಸಿಕೊಳ್ಳುವ ಮನೋಭಾವ ನಮಗಿರಬೇಕಲ್ವಾ? ನಾನಿನ್ನೂ ಚಿಕ್ಕವನು ದೇವರೇ, ನಾನೇನೂ ಅಲ್ಲ ದೇವರೇ, ನೀನೇ ಎಲ್ಲ ನನ್ನ ಜೀವಿತದಲ್ಲಿ. ನನಗೆ ಜ್ಞಾನ ಸಾಲದು, ತಿಳುವಳಿಕೆ ಸಾಲದು, ಬುದ್ಧಿ ಸಾಲದು, ನೀನು ಕೊಡಪ್ಪ ಎಂದು ಕೇಳಿ ತಗ್ಗಿಸಿಕೊಳ್ಳುವ ಮನೋಭಾವವನ್ನು ಸೊಲೊಮೋನನಲ್ಲಿ ನಾವು ನೋಡುತ್ತಾ ಇದ್ದೇವೆ. ಈ ರೀತಿಯಾಗಿ ಅವನು ಹೇಳ್ತಾನೆ, ವ್ಯವಹಾರ ಜ್ಞಾನ ಇಲ್ಲದವನು, ನಿನ್ನ ಸೇವಕನಾದ ನಾನು ಲೆಕ್ಕಿಸಲಾಗದಂಥ ನೀನು ಮಹಾಜನಾಂಗವಾಗಿರುವ ನಿನ್ನ ಸ್ವಕೀಯ ಪ್ರಜೆಯ ಮಧ್ಯದಲ್ಲಿದ್ದೇನೆ ಅಂತ ಹೇಳ್ತದೆ. ನಿನ್ನ ಜನರ ಜವಾಬ್ದಾರಿ ನನಗೆ ಕೊಟ್ಟಿದ್ದೀಯಪ್ಪ ನೀನು ಅಲ್ವಾ? ಪ್ರಾರ್ಥಿಸುವ ಜವಾಬ್ದಾರಿ ದೇವರು ನಮಗೆ ಕೊಟ್ಟಿದ್ದಾರೆ. ಇವತ್ತು ವಾಕ್ಯವನ್ನು ಕೇಳುತ್ತಿರುವ ದೇವಜನರೇ, ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಜೀವಿತಗಳಿಗಾಗಿ ಪ್ರಾರ್ಥಿಸುವ ಜವಾಬ್ದಾರಿಯನ್ನು ದೇವರು ನಿಮಗೆ ಕೊಟ್ಟಿದ್ದಾನೆ. ನೀವು ಅಲ್ಪರಂತಲ್ಲ, ನೀವು ಹೆಂಗಸರಂತಲ್ಲ, ಯೌವನಸ್ಥರಂತಲ್ಲ, ದೇವರು ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಪ್ರಾರ್ಥಿಸಿರಿ, ಜವಾಬ್ದಾರಿಯಿಂದ ಪ್ರಾರ್ಥಿಸಿರಿ, ಹಾವಭಾವಗಳಿಂದ ಪ್ರಾರ್ಥಿಸಿರಿ. ಮತ್ತೆ ಹೇಳ್ತಾ ಇದ್ದಾನೆ, ನನ್ನ ಬಳಿಯೂ ಎಲ್ಲವೂ ಇರಲಿ ಎಂದು ಕೇಳಲಿಲ್ಲ. ಎಲ್ಲ ಇದೆಯಪ್ಪ, ಇನ್ನೂ ಇರಲಿ, ಎಲ್ಲನೂ ಇರಲಿಲ್ಲ ಅಂತ ಕೇಳಲಿಲ್ಲ. ಯಾಕೆಂದರೆ ಸೊಲೊಮೋನನಿಗೆ ಆಲ್ರೆಡಿ ಅರಮನೆ ಇತ್ತು, ಅಧಿಕಾರ ಇತ್ತು, ಜನರಿದ್ದರು. ಆದರೆ ಅವನಿಗೆ ಒಂದು ವಿಷಯದ ಕುರಿತಾಗಿ ಅರಿವು ಇತ್ತು. ಏನೆಂದರೆ, ನನ್ನ ಬಳಿ ಅಧಿಕಾರವಿದೆ, ಆದರೆ ಅದನ್ನು ಸರಿಯಾಗಿ ಬಳಸಲು ನನಗೇನು ಬೇಕು? ನನಗೆ ದೇವರ ಜ್ಞಾನ ಬೇಕು ಅಂತ ತಿಳ್ಕೊಂಡನು. ಇವತ್ತು ನಮಗೆ ವಿದ್ಯಾಭ್ಯಾಸ ಇರಬಹುದು, ಹಿನ್ನೆಲೆ ಇರಬಹುದು, ಆರೋಗ್ಯ ಇರಬಹುದು, ಎಲ್ಲ ಇರಬಹುದು. ಆದರೆ ದೇವರ ದಯೆ ಜ್ಞಾನ ಇಲ್ಲದೆ ಹೋದರೆ ನಾವೇನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಮೊದಲ ಅರಸರುಗಳ ಗ್ರಂಥ 3:9 ನೀವು ನೋಡಿದರೆ, ಆದದರಿಂದ ಅದನ್ನು ಆಳುವುದಕ್ಕೂ ಅನ್ಯಾಯಗಳನ್ನು ಕಂಡುಹಿಡಿಯುವುದಕ್ಕೂ ನನಗೆ ವಿವೇಕವನ್ನು ದಯಪಾಲಿಸು. ಈ ಮಹಾಜನಾಂಗವನ್ನು ಆಳಲು ಸಮರ್ಥರು ಯಾರು ಎಂದು ಬೇಡಿಕೊಂಡನು ಎಂದು ಹೇಳುತ್ತಾ ಇದೆ. ಅಪ್ಪ, ಇಷ್ಟೊಂದು ಜನಾಂಗಗಳನ್ನು ನನ್ನ ಕೈಲಿ ಕೊಡ್ತಾ ಇದ್ದೀರಾ, ನ್ಯಾಯ ಅನ್ಯಾಯಗಳನ್ನು ತೀರಿಸಬೇಕಲ್ವಾ? ಸೊಲೊಮೋನನ ಒಂದು ಬುದ್ಧಿವಂತಿಕೆಯ ತೀರ್ಪನ್ನು ನೀವು ಬೈಬಲಲ್ಲಿ ಓದೇ ಇರ್ತೀರ. ಆ ತೀರ್ಪು ಯಾವುದು? 2 ತಾಯಂದಿರು ಒಂದು ಮಗುವನ್ನು ತಂದು, ನಾನೀ ಮಗುವಿನ ತಾಯಿ, ನಾನೀ ಮಗುವಿನ ತಾಯಿ ಅಂತ ಹೇಳ್ತಾರೆ. ಈ ಎಲ್ಲ ಪಂಡಿತರು, ಮಂತ್ರಿಗಳು 2 ತಾಯಿಯರ ಪ್ರೀತಿಯನ್ನು ನೋಡಿ, 2 ತಾಯಿಯರು ಹೇಳುವ ಕೃತ್ಯಗಳನ್ನು ನೋಡಿ ಯಾರು ನಿಜವಾದ ತಾಯಿ ಅಂತ ತಿಳ್ಕೊಳ್ಳೋಕ್ಕೆ ಆಗಲ್ಲ.
ಇವತ್ತಿನ ಕಾಲದಲ್ಲಿ ಜನರು ಹಾಗೆ ಮೋಸ ಮಾಡ್ತಾರಲ್ವ. ನಮ್ಮನ್ನು ಉಬ್ಬಿಸುವುದು, ನಮ್ಮನ್ನು ಬೇಸರಪಡಿಸುವುದು, ನಮಗೆ ತೊಂದರೆ ಪಡಿಸುವುದು, ನಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಜ್ಞಾನ ಬೇಕಾಗಿದೆ. ಸೊಲೊಮೋನನು ಏನು ಮಾಡ್ತಾನಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಸೊಲೊಮೋನನು ಆಲೋಚನೆ ಮಾಡಿ ದೇವರು ಕೊಟ್ಟ ಜ್ಞಾನದಿಂದ ಹೇಳುತ್ತಾನೆ, ಸರಿ ಮಗುವನ್ನು 2 ಭಾಗ ಮಾಡಿ ಕೊಟ್ಟುಬಿಡ್ತೇವೆ ಅಂದರು. ಆಗ ನಿಜವಾದ ತಾಯಿ ಬೇಡ ಬೇಡ, ಆ ಮಗು ನನ್ನದಲ್ಲ, ಆ ಮಗು ಜೀವಂತವಾಗಿದ್ದರೆ ಸಾಕು, ಆ ಮಗುವನ್ನು ಅವಳಿಗೇ ಕೊಟ್ಟುಬಿಡಿ ಅಂತಾನೆ. ಆಗ ಅರ್ಥ ಆಗುತ್ತದೆ, ಸುಳ್ಳು ತಾಯಿ ನಿಜವಾಗಿ ಮಗುವಿನ ಕೊಲೆ ಆಗುತ್ತದೆಂದು ಗೊತ್ತಿದ್ದರೂ ಕೂಡ ದುಃಖ ಪಡಲಿಲ್ಲ. ಯಾವ ತಾಯಿ ದುಃಖ ಪಡುತ್ತಾಳೋ ಆಕೆಯೇ ನಿಜವಾದಂಥ ತಾಯಿ ಎಂದು ಕಂಡು ಹಿಡಿದಳು. ನನ್ನ ಪ್ರಿಯ ದೇವಜನರೇ, ಆ ಜ್ಞಾನ ಆ ಕಾಲದಲ್ಲಿ ದೇವರು ಕೊಟ್ಟಿರುವಂಥ ಜ್ಞಾನ. ಇವತ್ತು ನೋಡುವಾಗ ಜ್ಞಾನ ಕೇಳಿದ ದೇವರು ಅವನು ಕೇಳದೇ ಇರುವುದನ್ನು ಕೊಟ್ಟನು. ಅದು ಮುಖ್ಯವಾದಂಥ ಕಾರ್ಯ. ಅವನು ಕೇಳಿದ್ದು ನ್ಯಾಯ ಅನ್ಯಾಯಗಳನ್ನು ತೀರಿಸುವುದಕ್ಕೆ, ಜನಾಂಗಗಳನ್ನು ಆಳ್ವಿಕೆ ಮಾಡಲಿಕ್ಕೆ, ಕೊಡಲ್ಪಟ್ಟ ಜವಾಬ್ದಾರಿಯನ್ನು ನಿಭಾಯಿಸಲಿಕ್ಕೆ. ಇವತ್ತು ನಿಮ್ಮ ಕುಟುಂಬಗಳಲ್ಲಿ ಕೂಡ ಒಂದು ತಂದೆಯಾಗಿ, ತಾಯಿಯಾಗಿ, ಸಹೋದರಿಯಾಗಿ ಒಂದು ಜವಾಬ್ದಾರಿ ಉಳ್ಳ ಸ್ಥಾನದಲ್ಲಿ ನೀವು ಬಂದಿದ್ದೀರಾ, ಬರುತ್ತೀರಾ. ಹಾಗಾದರೆ ನಿಮ್ಮ ಕುಟುಂಬವನ್ನು ಯಾವಾಗ ಮಾತಾಡಬೇಕು, ಕೋಪ ಬಂದಾಗ ಏನು ಮಾಡಬೇಕು, ಕಷ್ಟ ಬಂದಾಗ ಏನು ಮಾಡಬೇಕು, ಸಾಲಗಳು ಬಂದಾಗ ಏನು ಮಾಡಬೇಕು, ಕೋರ್ಟು ಕಚೇರಿಗಳಾದಾಗ, ಶತ್ರುಗಳ ಸಮಸ್ಯೆ ಆದಾಗ ಏನು ಮಾಡಬೇಕು, ಏನು ಮಾತಾಡಬೇಕು ಅಂತ ಗೊತ್ತಾಗಬೇಕಾದ್ರೆ ಪರಮದೇವರ ಜ್ಞಾನ, ವಿವೇಕ ನಮಗೆ ಬೇಕಾಗಿದೆ. ಹಾಗಾದರೆ ನೀವು ನಾನು ಆ ಜ್ಞಾನವನ್ನು ಕೇಳಿಕೊಳ್ಳಬೇಕು. ಕೇಳಿಕೊಂಡರೆ ಅದರೊಟ್ಟಿಗೆ ದೇವರು ಬೇರೆಯದನ್ನೂ ಕೂಡ ಕೊಡುತ್ತಾನೆಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಇಲ್ಲಿ 1 ಅರಸರುಗಳು 3ನೇ ಅಧ್ಯಾಯದ 13ನೇ ವಾಕ್ಯವನ್ನು ನೀವು ಓದುವಾಗ, ಇದಲ್ಲದೆ ನೀನು ಕೇಳದಂಥದ್ದನ್ನೂ ನಿನಗೆ ಅನುಗ್ರಹಿಸಿದ್ದೇನೆ, ನಿನ್ನ ಜೀವಮಾನದಲ್ಲೆಲ್ಲ ಐಶ್ವರ್ಯದಲ್ಲಿಯೂ ಘನದಲ್ಲಿಯೂ ನಿನಗೆ ಸಮಾನನಾದ ಅರಸನು ಇನ್ನೊಬ್ಬನಿರುವುದಿಲ್ಲ ಎಂದು ಹೇಳುತ್ತಾ ಇದೆ. ನನ್ನ ಪ್ರಿಯ ದೇವಜನ ಎಷ್ಟು ಚೆನ್ನಾಗಿ ಹೇಳುತ್ತಾ ಇದ್ದಾರೆ, ನೀನು ಕೇಳಿದ್ದಲ್ಲ ಕೇಳದೇ ಇರುವಂಥದ್ದನ್ನೂ ಕೊಡುವೆನು ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಅದರರ್ಥ ದೇವರು ಅವನ ಪ್ರಾರ್ಥನೆಗೆ, ಅವನ ವಿಧಾನಕ್ಕೆ ಮೆಚ್ಚಿ, ನೀನು ಕೇಳಿದ್ದಿದು, ನೀನು ಅದರೊಟ್ಟಿಗೆ ನೀನು ಹೆಚ್ಚಿನದನ್ನು ನಾನು ಕೊಡುತ್ತೇನೆ ಅಂತ ದೇವರು ಎಲ್ಲವನ್ನು ಆತನಿಗೆ ಕೊಟ್ಟನು. ಆಶೀರ್ವಾದವನ್ನು ದೇವರಿಗಿಂತ ಮೊದಲು ಇಡಬಾರದು. ನಾವು ದೇವರ ಮುಂದೆ ಇಟ್ಟರೆ ದೇವರಿಗೆ ಅರ್ಥ ಆಗುತ್ತೆ ನಾವು ನಿಜವಾಗಿಯೂ ಆಶೀರ್ವಾದವನ್ನು ಪ್ರೀತಿಸ್ತೇವಾ, ದೇವರನ್ನು ಪ್ರೀತಿಸ್ತೇವಾ ಅಂತ. ಅನೇಕರೇನು ಮಾಡ್ತಾರೆ, ನನಗೆ ರೋಗ ಸೌಖ್ಯ ಆಗಲಿ, ನನ್ನ ಸಾಲ ಭಾರ ತೀರಲಿ, ನನ್ನ ಕಷ್ಟ ಇಲ್ಲದೆ ಹೋಗಲಿ, ಆಗ ನಾನು ದೇವರನ್ನ ಪ್ರೀತಿಸ್ತೇನೆ, ದೇವರಿಗೆ ಕೊಡ್ತೀನಿ, ದೇವರ ಸೇವೆ ಮಾಡ್ತೀನಿ, ದೇವರ ಬಳಿಗೆ ಬರ್ತೀನಿ, ಈ ರೀತಿಯಾದಂಥ ಕಾರ್ಯಗಳು ಹೇಳ್ತಾರೆ. ನೋ, ಅದು ನಡೆಯಲಿ ನಡೆಯದೇ ಹೋಗಲಿ, ಅದು ಆಗಲಿ ಆಗದೆ ಹೋಗಲಿ, ದೇವರಿಗೆ ನಾವು ಕೊಟ್ಟ ಮಾತನ್ನು, ದೇವರಿಗೆ ಮೊದಲ ಸ್ಥಾನವನ್ನು, ದೇವರನ್ನು ಪ್ರೀತಿಸುವ ಕಾರ್ಯವನ್ನು ಮಾಡಲೇಬೇಕು. ನಾವೇನಂದುಕೊಳ್ತೇವೆ, ಇದೆಲ್ಲ ನಡೀಲಿ ಆಮೇಲೆ ನಾನು ದೇವ್ರ ಕಾರ್ಯ ಮಾಡ್ತೀನಿ ಅಂತ. ನೋ, ದೇವರ ಕಾರ್ಯ ಮೊದಲು ಮಾಡಲೇಬೇಕು. ಏನೇ ಸಮಸ್ಯೆ ಬರಲಿ, ಏನೇ ಕಷ್ಟ ಬರಲಿ, ದೇವರ ಕಾರ್ಯವನ್ನಂತೂ ನಾವು ಬಿಡಲೇಬಾರದು. ನನ್ನ ಪ್ರಿಯ ದೇವಜನವೇ, ಬಹಳ ನೋಡಿ, ಕೆಲವು ಸಾರಿ ಕೆಲವರಿಗೆ ತೊಂದರೆ ಆಗುತ್ತೆ, ನೋವಾಗುತ್ತೆ. ನನಗೆ ಒಬ್ಬ ಸಹೋದರಿಯು ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದೇವೆ, ನಮಗೆ ಮೆಡಿಸಿನ್ ತಗೊಳ್ಳೋಕ್ಕೂ ಕೂಡ ನಮ್ಮ ಹತ್ರ ಹಣ ಇಲ್ಲ, ತುಂಬ ಆರ್ಥಿಕ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದೀವಿ ಅಂತ ನನಗೆ ಹೇಳಿದರು. ನನಗೆ ಬಹಳ ದುಃಖವಾಯಿತು. ನೀವು ಕೂಡ ದಯಮಾಡಿ ಆಕೆಗಾಗಿ ಪ್ರಾರ್ಥನೆ ಮಾಡಿರಿ. ನಿಮ್ಮಲ್ಲಿ ದೇವರು ಪ್ರೇರೇಪಣೆ ಮಾಡಿದರೆ ನಿಮಗೆ ಕೈ ಚಾಚಿ ಅವರಿಗೆ ಕೊಡ್ರಿ. ಯಾಕೆಂದರೆ ಅವ್ರಿಗೆ ಡಾಕ್ಟರ್ ಹೇಳಿದರು, ಮನೆಗೆ ಕರ್ಕೊಂಡು ಹೋಗ್ಬಿಡಿ, ಅವರಿಗೆ ಆಪರೇಷನ್ ಮಾಡೋಕ್ಕಾಗಲ್ಲ ಅಂತ ಹೇಳಿದರು. ಅವರು ಬೈಬಲ್ ಪಕ್ಕದಲ್ಲಿಟ್ಟುಕೊಂಡು ಪ್ರಾರ್ಥನೆಯನ್ನು ಮಾಡುತ್ತಾ, ದೇವರೇ ಯಾಕಪ್ಪ ಈ ರೀತಿ ಮಾಡಿಬಿಟ್ಟೆ ಅಂತ ಅವರು ಗೋಗರಿಯುವುದನ್ನು ನಾನು ಕೇಳಿಸ್ಕೊಳ್ತಾ ಇದ್ದೇನೆ. ನೀವು ಪ್ರಾರ್ಥನೆ ಮಾಡಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ನನ್ನ ಪ್ರಿಯ ದೇವಜನವೇ, ಇಲ್ಲಿ ಗಮನಿಸಿರಿ, ನಾವು ಆಶೀರ್ವಾದವನ್ನು ದೇವರಿಗಿಂತ ಮಿಗಿಲಾಗಿ ಇಡಬಾರದು. ಕೊಡುಗೆಯನ್ನು ಕೊಡುವವನಿಗಿಂತ ದೊಡ್ಡದಾಗಿಸಬಾರದು. ಕೊಡೋದು ಆತನೇ, ಆ ಕೊಡುವುದನ್ನು ದೇವರಿಗಿಂತ ದೊಡ್ಡದಾಗಿ ಮಾಡಬಾರದು. ದೇವರನ್ನು ಮೆಚ್ಚಿಸುವ ಪ್ರಾರ್ಥನೆ ಯಾವುದು? ದೇವರಿಗೆ ಮೆಚ್ಚುಗೆಯಾಗುವ ಪ್ರಾರ್ಥನೆ ಅಂದರೆ, ದೇವರೇ ನನ್ನ ಇಚ್ಛೆ ನೀನು ನೆರವೇರಿಸು ಎನ್ನುವುದಕ್ಕಿಂತ, ದೇವರೇ ನಿನ್ನ ಇಚ್ಛೆಯನ್ನು ತಿಳಿಸು,
ಅದರಲ್ಲಿ ನಡೆಯಲು ನನಗೆ ಸಹಾಯ ಮಾಡುವಂತ ನಾವು ಕೇಳಿಕೊಳ್ಳಬೇಕು. ಅಪ್ಪ, ನನ್ನನ್ನು ಮೊದಲು ನೋಡು, ನನ್ನ ಅಗತ್ಯವನ್ನು ಪೂರ್ತಿ ಮಾಡು, ಆಮೇಲೆ ನಾನು ಮಾಡ್ತೀನಿ ಅನ್ನೋದಲ್ಲ ದೇವರೇ, ನಿನ್ನ ಇಚ್ಛೆ ಏನಪ್ಪ ಅಂತ ಕೇಳಬೇಕು. ಈ ಸೊಲೊಮೋನನು ಮಾಡಿದ ಪ್ರಾರ್ಥನೆ ಏನು, ಜ್ಞಾನವನ್ನು ಕೊಡು ಅಂತ ಕೇಳಿದರು. ಯಾಕೆ? ನನ್ನ ಕುಟುಂಬವನ್ನು ಸರಿ ಮಾಡಿಕೊಳ್ಳಲು, ಈ ಜನಾಂಗಗಳನ್ನು ಆಳ್ವಿಕೆ ಮಾಡಲು. ಇವತ್ತು ನೀವು ನಾನು ಕೂಡ ಪ್ರಾರ್ಥಿಸಬೇಕಾದಂಥ ಪ್ರಾರ್ಥನೆ ಇದೇ ಆಗಿದೆ. ದೇವರೇ, ನನ್ನ ಕುಟುಂಬವನ್ನು ಸರಿಯಾಗಿ ನಡೆಸುವ ವಿಧಾನವನ್ನು ನನಗೆ ಕಲಿಸಿಕೊಡು. ನನ್ನ ಮಕ್ಕಳಿಗೆ ಸರಿದಾರಿಯನ್ನು ಕಲಿಸುವುದಕ್ಕೆ ಜ್ಞಾನವನ್ನು ಕೊಡು. ನನ್ನ ಮಾತುಗಳಿಂದ ಯಾರನ್ನೂ ಮನಸ್ಸು ನೋಯಿಸಬಾರದು, ಯಾರಿಗೂ ಗಾಯ ಆಗಬಾರದು. ನನ್ನ ಮಾತುಗಳ ಮೂಲಕ ಕೆಲವು ಜೀವಿತಗಳು ಕಟ್ಟಲ್ಪಡಬೇಕು, ಕೆಲವು ಕುಟುಂಬಗಳು ಕಟ್ಟಲ್ಪಡಬೇಕು, ಕೆಲವರಿಗೆ ಆಲೋಚನೆಗಳು ಸಿಗಬೇಕು, ಕೆಲವರಿಗೆ ನ್ಯಾಯ ಸಿಗಬೇಕು, ಕೆಲವರಿಗೆ ಧೈರ್ಯ ಬರಬೇಕು. ಈ ಕೃತ್ಯಗಳನ್ನು ನಾವು ಪ್ರಾರ್ಥಿಸಬೇಕು. ನಾವು ವಸ್ತುಗಳನ್ನು, ಹಣವನ್ನು ಕೇಳುವುದಕ್ಕಿಂತ ಬದಲಾಗಿ, ದೇವರೇ, ನನ್ನ ಮಾತಿನಿಂದ, ನನ್ನ ನಡವಳಿಕೆಯಿಂದ, ನನ್ನ ಪ್ರಯತ್ನಗಳಿಂದ ಫಲಿತವನ್ನು ಕೊಡಪ್ಪ. ನಿನಗಿಷ್ಟವಾದ ಜೀವಿತವನ್ನು ಜೀವಿಸಿ ನಾನು ಫಲಭರಿತವಾಗಿಯೂ ನಾನು ಆಶೀರ್ವಾದ ನಿಧಿಯಾಗಿಯೂ ಇರಬೇಕು ಅಂತ ನೀವು ಪ್ರಾರ್ಥಿಸಿದರೆ ಖಂಡಿತವಾಗಿ ನಿಮಗೆ ಆಟೋಮೆಟಿಕ್ ಆಗಿ ಆಶೀರ್ವಾದಗಳು, ಹಣವು, ಕೆಲಸಗಳು, ಕಾರ್ಯಗಳು, ನ್ಯಾಯಗಳು ಸಿಗುವುದಕ್ಕೆ ದೇವರು ಅನುಮತಿ ಕೊಡುವಂಥವನಾಗಿದ್ದಾನೆ. ಇಲ್ಲಿ ನಾವು ಖಂಡಿತವಾಗಿ ಹಣವನ್ನು ಹೇಗೆ ಸರಿಯಾಗಿ ಬಳಸ್ಕೊಳ್ಬೇಕು, ಅದಕ್ಕೂ ನಮಗೆ ಜ್ಞಾನ ಬೇಕು. ದೇವರ ಸೇವೆ ಹೇಗೆ ಮಾಡಬೇಕು, ಅದಕ್ಕೂ ನಮಗೆ ಬೇಕು. ದೇವರಿಗೆ ಮೆಚ್ಚುಗೆಯಾದದ್ದು ಯಾವುದು, ಎಲ್ಲವೂ ಬೇಕು. ದಾವೀದನು ಹೇಗೆ ದೇವರಿಗೆ ಹೃದಯಕ್ಕೆ ಹತ್ತಿರವಾದವನಾದನೋ, ಆ ಮಗನಾದಂಥ ಸೊಲೊಮೋನನು ಕೂಡ ದೇವರಿಗೆ ಮೆಚ್ಚುಗೆಯಾದಂಥ ಪ್ರಾರ್ಥನೆಯನ್ನು ಪ್ರಾರ್ಥಿಸಿದನು. ನನ್ನ ಪ್ರಿಯರೇ, ಇವತ್ತು ಕೆಲವು ಸಾರಿ ಸೊಲೊಮೋನನಂತೆ ನಾವಿರುತ್ತೇವೆ. ಸೊಲೊಮೋನನು ಆ ರೀತಿ ಇದ್ದನು. ಆ ನಂತರ ಅವನು ಕೆಟ್ಟ ದಾರಿಯನ್ನು ಹಿಡಿದು ಬಿಟ್ಟನು. ನಿಮಗೆ ಗೊತ್ತಿದೆ, ವಿಗ್ರಹ ಆರಾಧನೆಗಳನ್ನು ಮಾಡುತ್ತಾ ಆ ಸ್ತ್ರೀಯರ ಮಾತುಗಳನ್ನು ಕೇಳಿ, ಆ ಸ್ತ್ರೀಯರ ಮಾತುಗಳಂದರೆ ಅನ್ಯ ದೇವರುಗಳನ್ನು ಅವರು ತೆಗೆದುಕೊಂಡು ಬಂದಾಗ ಆ ದೇವರುಗಳನ್ನು ಇವನು ಕೂಡ ಆರಾಧನೆ ಮಾಡಲಿಕ್ಕೆ ಪ್ರಾರಂಭಿಸಿಬಿಟ್ಟನು. ಸತ್ಯದೇವರನ್ನು ತಳ್ಳಿಬಿಟ್ಟನು. ಆಮೇಲೆ ನಾವು ನೋಡುತ್ತಾ ಇದ್ದೇವೆ, ಅವನು ಕೊನೆಗೆ ಹೇಳುತ್ತಾನೆ, ಅಯ್ಯೋ, ನಾನು ಎಲ್ಲವನ್ನು ನಶ್ವರ ಎಂದು ಎಣಿಸಿದೆನು ಎಂದು ಹೇಳುತ್ತಾನೆ. ಇವತ್ತು ದೇವರ ಮುಂದೆ ಎಲ್ಲವೂ ನಶ್ವರನೇ. ಆದ್ದರಿಂದ ನಾವು ಇವತ್ತು ಏನು ಮಾಡೋಣ, ಸೊಲೊಮೋನನ ಒಳ್ಳೆಯ ಗುಣಗಳನ್ನು ಮಾತ್ರ ನೋಡೋಣ, ಕೆಟ್ಟ ಗುಣಗಳನ್ನು ನೋಡುವುದು ಬೇಡ. ಬದಲಾಗಿ ನಾವು, ದೇವರೇ, ನಿನ್ನನ್ನು ಮೆಚ್ಚಿಸುವ ಪ್ರಾರ್ಥನೆಯನ್ನು ಪ್ರಾರ್ಥಿಸುವುದಕ್ಕೆ ನನಗೆ ಕಲಿಸಿಕೊಡು ಎಂದು ದೇವರಲ್ಲಿ ಮೊರೆ ಇಡೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಮ ತಂದೆಯಾದ ದೇವರೇ, ಪರಿಶುದ್ಧನಾದ ಕರ್ತನೆ, ನಿನ್ನ ಪ್ರೀತಿಯುಳ್ಳ ಪವಿತ್ರವಾದ ಕರುಣೆಯ ಕರಕ್ಕೆ ಈ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಒಪ್ಪಿಸಿಕೊಡುತ್ತಾ ಇದ್ದೇನೆ. ಹೌದು ದೇವರೇ, ನೀನು ಸೊಲೊಮೋನನ ಪ್ರಾರ್ಥನೆಯನ್ನು ಮೆಚ್ಚಿದೆ. ಕಾರ್ಯಗಳನ್ನು ನಾವು ಇವತ್ತು ಧ್ಯಾನ ಮಾಡಿದ್ದೇವೆ. ಅದರಂತೆ ನಾವು ಕೂಡ, ನೀವು ರಾಜನ, ಇಲ್ಲ ಪಂಡಿತನ, ಮೇಧಾವಿನ, ವಿದ್ಯೆ ಉಳ್ಳವನ, ಹಣವುಳ್ಳವನ, ಇದನ್ನು ನೋಡುವುದಿಲ್ಲ. ನಮ್ಮ ಹೃದಯವನ್ನು ನೋಡುವ ದೇವರು ನೀವಾಗಿದ್ದೀರಾ. ದಯಮಾಡಿ ಈ ಪ್ರಾರ್ಥನೆಯನ್ನು ಆಲಿಸಿ, ಯಾರೆಲ್ಲ ಭಕ್ತಿ, ಶ್ರದ್ಧೆ, ನಂಬಿಕೆ, ಹಾವಭಾವಗಳಿಂದ ನಿನ್ನ ಬಳಿಯಲ್ಲಿ ಬಂದು ಅಪ್ಪ ಕರ್ತನೇ ಎಂದು ಕೂಗುತ್ತಾರೋ, ಸ್ವಾಮಿ ನನ್ನನ್ನು ಕನಿಕರಿಸಯ್ಯ ಎಂದು ಬೇಡುತ್ತಾರೋ, ಅವರ ಮೇಲೆ ಕನಿಕರ ಕೃಪೆಗಳನ್ನು ತೋರಿಸಿಕೊಟ್ಟು ಅದ್ಭುತವಾದ ಕೃತ್ಯಗಳನ್ನು ಅವರ ಜೀವಿತದಲ್ಲಿ ಮಾಡಬೇಕಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಅಪ್ಪ ದೇವರೇ, ಇವರ ಎಲ್ಲ ಕಾರ್ಯಗಳಲ್ಲಿ ದೇವರೇ, ಹೌದು, ಅನೇಕ ನಷ್ಟಗಳನ್ನು ಅನುಭವಿಸಿದ್ದಾರೆ, ಅನೇಕ ತಪ್ಪುಗಳನ್ನು ಅವರು ಮಾಡಿದ್ದಾರೆ, ಅನೇಕ ಕುಟುಂಬದಲ್ಲಿ ಏರುಪೇರುಗಳು ಉಂಟಾಗಿವೆ, ಸಹಿಸಲಾರದ ನೋವುಗಳು, ಹೇಳಿಕೊಳ್ಳಲಾರದ ಬಾಧೆಗಳು ಉಂಟಾಗಿವೆ ದೇವರೇ. ಆದ್ದರಿಂದ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮಧುರವಾದ ನಾಮದಲ್ಲಿ ಸಮರ್ಪಣೆ ಮಾಡಿ ಅವರು ಪ್ರಾರ್ಥಿಸುವಾಗ ನೀವು ತಾನೇ ಅವರ ಜೀವಿತದಲ್ಲಿ ಅತ್ಯುನ್ನತವಾದ ಕಾರ್ಯಗಳನ್ನು ಮಾಡಿ, ಸೊಲೊಮೋನನ ಪ್ರಾರ್ಥನೆಯು ಹೇಗೆ ನಿನಗೆ ಮೆಚ್ಚುಗೆಯಾಯಿತೋ ಅದೇ ರೀತಿಯಲ್ಲಿ ಇವರ ಪ್ರಾರ್ಥನೆಗಳು ಮೆಚ್ಚುಗೆಯಾಗಿ, ಇವರ ಕೊರತೆಗಳು ತೀರಿ, ಇವರ ಸಾಲಗಳು ನೀಗಿ, ಇವರ ಸಮಸ್ಯೆಗಳು ದೂರವಾಗಿ, ಪ್ರತಿ ಕಷ್ಟಗಳು ಕರಗಿ ಹೋಗಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ.
ಆರೋಗ್ಯವನ್ನು ಪ್ರಸಾದಿಸಿರಿ, ಅಗತ್ಯಗಳನ್ನು ಪೂರೈಸಿರಿ, ಅಭಿಷೇಕಿಸಿರಿ, ಆತ್ಮನ ಬಲವನ್ನು ಕೊಡಿರಿ, ವಾಕ್ಯದ ರಹಸ್ಯಗಳನ್ನು ತಿಳಿಸಿರಿ, ಪ್ರಾರ್ಥನಾ ಶಕ್ತಿಯನ್ನು ಅಧಿಕಪಡಿಸಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಖಂಡಿತವಾಗಿ ನಮ್ಮ ಮೊರೆಯನ್ನು ನೀವು ಆಲಿಸಿದ್ದೀರಾ. ಅದ್ಭುತವಾದ ಕೃತ್ಯವನ್ನು ನೀವು ಮಾಡುತ್ತೀರೆಂದು ನಂಬುತ್ತಾ ಇವರೆಲ್ಲರನ್ನ ನಿನ್ನ ಕೈಯಲ್ಲಿ ಕೊಡುತ್ತಾ ಇವರನ್ನು ಇವರ ಕುಟುಂಬಗಳನ್ನು ಆಶೀರ್ವದಿಸು. ವಾಕ್ಯ ಕೇಳಿದ ಪ್ರತಿ ಭಕ್ತರನ್ನು ಕನಿಕರಿಸು ಎಂಬುದಾಗಿ ನಮ್ಮ ರಕ್ಷಕನು, ಕರ್ತನು, ಒಡೆಯನು, ಕ್ರಿಸ್ತನಾದಂಥ ಸರ್ವಜ್ಞಾನಿಯು, ಸರ್ವಶಕ್ತನು, ಸರ್ವಲೋಕಾಧಿಪತಿಯಾದಂಥ ನಜರೇತಿನ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಲೋಕರಕ್ಷಕನಾದ ಸರ್ವಜ್ಞಾನಿಯಾದಂಥ ಸರ್ವೇಶ್ವರನಾದ ಯೇಸುವಿನ ಮಧುರ ನಾಮದಲ್ಲಿ ವಂದಿಸ್ತೇನೆ. ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಗಾಡ್ ಬ್ಲೆಸ್ ಯು. ಆಮೇನ್.